ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನೋಡಾಯಿತು. ಅದರಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವನ್ನು ನಾವು ಎತ್ಕೊಂಡಿದ್ದು ಯಡಿಯೂರಪ್ಪನವರ ಫ್ಯಾಕ್ಟರಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು, ಬೇರೆ ಬೇರೆ ಅಂಶಗಳ ಬಗ್ಗೆ ಕೂಡ ಇಲ್ಲಿ ತನಕ ನಾವು ಸಾಕಷ್ಟು ವಿವರಗಳನ್ನು ನೋಡಿದ್ವಿ, ಸಾಕಷ್ಟು ಚರ್ಚೆ ಕೂಡ ಮಾಡಿದ್ವಿ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಸ್ವತಃ BS ಯಡಿಯೂರಪ್ಪ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಯಡಿಯೂರಪ್ಪನವರೇ, ಬಹುಶಃ ಎಲ್ಲದನ್ನೂ ಕೂಡ ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ನಾವಿಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಚುನಾವಣೆಯ ಮೇಲೆ ಯಾವ್ಯಾವ ಅಂಶಗಳ ಪರಿಣಾಮ ಬೀರುತ್ತವೆ, ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮ್ಮ ವಿಚಾರ ಕೂಡ ಇಲ್ಲಿ ಚರ್ಚೆಗೆ ಬಂತು. BSY ಫ್ಯಾಕ್ಟರ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನಾನು. ನೀವಿಲ್ಲದಂಥ BJP ಅದರ ಮೇಲೆ ನಿಮ್ಮ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ? C4 ಸಮೀಕ್ಷೆಯನ್ನ ನಾನು ನೋಡ್ತಾ ಇದ್ದೇನೆ. ಮಾರ್ಚ್ ಮೊದಲನೇ ವಾರದಲ್ಲಿ ಮಾಡಿದಂತಹ ಸಮೀಕ್ಷೆ ಬಗ್ಗೆ ವರದಿ ಬರ್ತಾ ಇದೆ. ಮೇ 5ನೇ ತಾರೀಕು ಚುನಾವಣೆ, ಇನ್ನು 2 ತಿಂಗಳಿದೆ. ಅದರಲ್ಲೂ ವಿಶೇಷವಾಗಿ KJP ಬಗ್ಗೆ ಯಾವುದೇ ಅಭಿಪ್ರಾಯಕ್ಕೆ ಯಾರು ಬರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇನ್ನು ಅಭ್ಯರ್ಥಿಗಳು ಯಾರು ಅಂತ ನೇಮಕ ಆಗಿಲ್ಲ, ಪ್ರಚಾರಗಳು ಇನ್ನೂ ಪ್ರಾರಂಭ ಆಗಿಲ್ಲ. ಎರಡನೇದು ನಮ್ಮ ಚುನಾವಣಾ ಪ್ರಣಾಳಿಕೆ ಇನ್ನೂ ಬಿಡುಗಡೆ ಆಗಿಲ್ಲ. ನನಗೆ ಜನತಾ ಜನಾರ್ದನ ಬಗ್ಗೆ ವಿಶ್ವಾಸ ಇದೆ. ರಾಜ್ಯದಲ್ಲಿ ಪ್ರವಾಸ ಮಾಡೋ ಟೈಮ್ನಲ್ಲಿ ಯಾವ ರೀತಿ ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ನಾನು ಪ್ರತ್ಯಕ್ಷ ನೋಡ್ತಾ ಇದ್ದೇನೆ. ಇಷ್ಟಾದ ಮೇಲೂ ಸಹ ಇವತ್ತೇನು ವರದಿಗಳು ಬರ್ತಾ ಇದೆ, ಬಿಜೆಪಿಯ ಒಂದು ರೀತಿ ನೆಲ ಕಚ್ಚುತ್ತಾ ಇದೆ. ಎಲ್ಲ ಸಂಗತಿಗಳು ಬರುತ್ತೆ. ಬೇರೆ ಪಕ್ಷಗಳ ಬಗ್ಗೆ ವರದಿಗಳು ಸರಿ ಇರಬಹುದು, ಸ್ವಲ್ಪ ವ್ಯತ್ಯಾಸಗಳು ಇರಬಹುದು. ಆದರೆ KJP ಬಗ್ಗೆ ಮಾತ್ರ ಇದಿನ್ನೂ 4 ತಿಂಗಳು ಕೂಸು. ಏಪ್ರಿಲ್ 9ಕ್ಕೆ 4 ತಿಂಗಳಾಗುತ್ತೆ. ಹಾಗಾಗಿ ಈಗಾಗಲೇ ಮನೆ ಮಾತಾಗಿರುವಂತಹದ್ದು KJP ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇನ್ನೊಂದು ತಿಂಗಳ ನಂತರ ನೀವು ಸಮೀಕ್ಷೆ ಮಾಡಿದಾಗ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ನನ್ನ ತೃಪ್ತಿ ತರುವಂತ ರೀತಿಯಲ್ಲಿ ಜನ ನನ್ನ ಪಕ್ಷಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ, ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಸಂಗತಿ ಅಂತಂದ್ರೆ BJP ಅವಧಿನಲ್ಲಿ ಭ್ರಷ್ಟಾಚಾರ ಹೆಚ್ಚಾಯಿತು ಅಂತ ಹೇಳಿದಂಥವ್ರು 82% ಜನ ಹಳ್ಳಿಗಾಡಿನ ಜನರು, ಜೊತೆಗೆ 88% ಜನ ಬೆಂಗಳೂರು ಭಾಗದ ಜನರು BJPಯ ಅವಧಿನಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಏನಂತೀರೋದಕ್ಕೆ? ನೋಡಿ, ಹೈಕೋರ್ಟ್ ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತ ವರದಿ FIR ಅನ್ನ ಸ್ಕ್ವಾಶ್ ಮಾಡಿದೆ. ಇದು ಸಾಮಾನ್ಯ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಧ್ಯಮದ ಸ್ನೇಹಿತರು ಮಾಡ್ತಿಲ್ಲ, ಬೇರೆಯವರು ಮಾಡ್ತಾ ಇಲ್ಲ. ಇಷ್ಟಂತೂ ನಿಶ್ಚಿತವಾಗಿದೆ, ಯಡಿಯೂರಪ್ಪನ ಅಪರಾಧಿ ಅಂತ ನಿಲ್ಲಿಸುವಂತ ಪ್ರಯತ್ನ ಮಾಡಿ ಬಿಜೆಪಿನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತ ಒಂದು ದುಸ್ಥಿತಿಗೆ ಬಂದಿರುವಂತಹದ್ದು ಜನಾಭಿಪ್ರಾಯದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಏನಾದರೂ ಆ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ರೆ ನಾನು 36,000 ಕೋಟಿ ಬಡ್ಜೆಟ್ 1 ಲಕ್ಷ ಕೋಟಿ ಎಲ್ಲಿಂದ ಆಗ್ತಾ ಇತ್ತು. ಅದೇ ರೀತಿ ಯಾವ ನಮ್ಮ ಜಿಂದಾಲ್ನಲ್ಲಿ 6% ಪ್ರೀಮಿಯಂಗೆ ಪರ್ಚೇಸ್ ಮಾಡ್ತಾ ಇದ್ದದನ್ನ 50% ಏರಿಕೆ ಮಾಡಿ 1,000 ಕೋಟಿ ಜಾಸ್ತಿ ಮಾಡಿದೆ. ಅದೇ ರೀತಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ಅಕ್ರಮ ಗಣಿಗಾರಿಕೆ ನಿಲ್ಲಿಸಕ್ಕೆ ನಾನು ತಗೊಂಡಂತ ಸ್ಟ್ಯಾಂಡ್ ಏನು ಅಂತ ಹೇಳಿದ್ದೇನೆ. ಮತ್ತೆ ಯಾವುದೇ ಕಾರಣಕ್ಕೆ ಎಕ್ಸ್ಪೋರ್ಟ್ ನಿಲ್ಲಿಸದೇ ಇದ್ರೆ ಈ ಒಂದು ಸಂಪತ್ತು ಉಳಿಯೋದಿಲ್ಲ ಅಂತ ಹೇಳಿದ್ದೇನೆ. ಪ್ರತಿಯೊಂದು ಹಂತದಲ್ಲಿ ಈ ಭ್ರಷ್ಟಾಚಾರ ತಡೆಯುವಂತ ಪ್ರಯತ್ನ ಮಾಡಿದಂತ ಹೇಳುತ್ತೆ. ನನಗೆ ವಿಶ್ವಾಸ ಇದೆ ಜನತಾ ಜನಾರ್ದನರ ಬಗ್ಗೆ. ಓಕೆ, ಇದೆಲ್ಲದರ ಜೊತೆಗೆ ನಾನು ಒಂದು ಪ್ರಶ್ನೆನ ತಮಗೆ ಕೇಳಲೇಬೇಕು. BSY ಇಲ್ಲದ ಪಕ್ಷ ಅಂದರೆ BJPಗೆ ನೀವು ಎಷ್ಟರ ಮಟ್ಟಿಗೆ ಓಟ್ ಹಾಕ್ತೀರಿ ಅಂತ ನಾವು ಜನರನ್ನ ಕೇಳಿದ್ವಿ. ಅವ್ರು ಹೇಳಿದ್ರು ಏನು ಅಂತಂದರೆ 14% ಜನ BSY ಇಲ್ಲ ಅಂದ್ರೆ ನಾವು ಓಟ್ ಹಾಕಲ್ಲ ಅಂತ. ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ BSY ಮುಖ್ಯ ಅಲ್ಲ, ನಮಗೆ ಪಕ್ಷ ಮುಖ್ಯ ಅಂತ ಹೇಳಿದಂಥವ್ರು 65% ಜನ. ಹಾಗಾದರೆ ಯಡಿಯೂರಪ್ಪನವರು ಹೊರಗಡೆ ಬಂದಿರುವಂಥ ಫ್ಯಾಕ್ಟ್ರಿ ಏನಿದೆ ಅದು BJP ಮೇಲೆ ಹೆಚ್ಚು ಪರಿಣಾಮ ಬೀರಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಡಿಯೂರಪ್ಪ ಇಲ್ಲದ ಪಕ್ಷದಲ್ಲಿ 14% ನಾವು ವೋಟ್ ಹಾಕಲ್ಲ ಅಂತ ಜನ ಹೇಳ್ತಾರೆ ಅಂದ್ರೆ ಅದರ ಪರಿಣಾಮ ಏನು ಅಂತ ಬಿಜೆಪಿ ಅವರು ಕೂತ್ಕೊಂಡು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. 14% ಅಂದ್ರೆ ಅದು ಸಾಮಾನ್ಯ ಸಂಖ್ಯೆ ಅಲ್ಲ. ಬಹುಶಃ ಯಡಿಯೂರಪ್ಪ ಇಲ್ಲದ ಪಕ್ಷ ಏನು ಅನ್ನೋದಂತದ್ದು ಮೇ 5ನೇ ತಾರೀಕು ಚುನಾವಣೆ ಆದ್ಮೇಲೆ, ಮೇ 8 ಫಲಿತಾಂಶ ಬಂದ ಮೇಲೆ ವಾಸ್ತವಿಕ ಸ್ಥಿತಿಗತಿಗಳೇನು ಅಂತ ಅವ್ರಿಗೆ ಮನವರಿಕೆ ಆಗುತ್ತೆ. ಅಲ್ಲಿವರೆಗೆ ನಾವೆಲ್ಲ ಶಾಂತವಾಗಿರೋಣ.
ನಾನು ಬಿಜೆಪಿ ಏನಾಗುತ್ತೆ ಅನ್ನೋದಕ್ಕಿಂತ ಕೆಜೆಪಿಯನ್ನು ಅಧಿಕಾರಕ್ಕೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಆ ದಿಕ್ಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ದೇವದುರ್ಲಭವಾದಂತಹ ಸ್ವಾಗತ ಸಿಗ್ತಾ ಇದೆ. ನನಗೆ ತೃಪ್ತಿ ಇದೆ. ಜನ ನನ್ನ ಜೊತೆಗಿದ್ದಾರೆ ಅನ್ನುವಂಥದ್ದು. ಓಕೆ, ಬಹಳ ಹುಮ್ಮಸ್ಸಲ್ಲಿದ್ದೀರಿ ಯಡಿಯೂರಪ್ಪನವರೇ. ಎಷ್ಟು ಸೀಟಿನ ಮೇಲೆ ಕಣ್ಣಿಟ್ಟಿದ್ದೀರಿ? ಹಾಗಾದ್ರೆ ಎಷ್ಟು ಬರ್ಬೋದು? ಇಲ್ಲ, ನಾವು 224 ಕ್ಷೇತ್ರಗಳು ಸ್ಪರ್ಧೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಾಗಲೇ 102 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಹಾಕಿದ್ದೇನೆ. ಇನ್ನೊಂದು 4-5 ದಿವಸದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ನನಗೆ ವಿಶ್ವಾಸ ಇದೆ ಜನ ನನಗೆ ಬಹುಮತ ಕೊಡ್ತಾರೆ, ಕೆಜೆಪಿನ ಅಧಿಕಾರಕ್ಕೆ ತರ್ತಾರೆ ಅಂತೇಳಿ. ಇದುವರೆಗೆ ನನ್ನ ರಾಜಕೀಯ ಲೆಕ್ಕಾಚಾರ ಎಂದು ವ್ಯತ್ಯಾಸ ಆಗಿಲ್ಲ. ಯಾಕೆಂದ್ರೆ ಅಸೆಂಬ್ಲಿ ಚುನಾವಣೆಗೆ ನನ್ನ ನೇತೃತ್ವದ ಚುನಾವಣೆ ಆದಾಗ 33% ವೋಟ್ ಬಂತು. ನನ್ನ 19 ಜನ ಎಂಪಿಗಳನ್ನ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟು. ಅದೇ ರೀತಿ ಇವತ್ತು ಬಿಎಸ್ವೈ ಇಲ್ಲದ ಪಕ್ಷ ಬಿಜೆಪಿ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಪ್ರತಿ ಕ್ಷಣಕ್ಕೆ ಅವ್ರಿಗೆ ಅನುಭವಕ್ಕೆ ಬರ್ತಾ ಇದೆ. ನಾನು ಇನ್ನೊಂದು ಪಕ್ಷ ಏನಾಗುತ್ತೆ ಅನ್ನೋದಕ್ಕೆ ಚಿಂತೆ ಮಾಡ್ತೇನೆ. ಈ ರಾಜ್ಯದ ಜನತೆಗೆ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆ. ಈ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ ಮತ್ತು ರಾಷ್ಟ್ರೀಯ ವಿಚಾರಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತಾ ಇದ್ದೇನೆ. 40 ವರ್ಷದ ನನ್ನ ಈ ಒಂದು ಅನುಭವದ ಈ ಒಂದು ಹಿನ್ನೆಲೆಯಲ್ಲಿ ಈ ಪಕ್ಷವನ್ನು ಏನು ಕಟ್ತಾ ಇದ್ದೇನೆ. ಜನ ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಪ್ರತಿ ಕ್ಷಣಕ್ಕೆ ನನಗೆ ಅನುಭವಕ್ಕೆ ಬರ್ತಾ ಇದೆ. ಇದು ನನ್ನ ಒಂದು ನಾಡಿನ ಜನತೆಗೆ ಕೊಡುವಂತಹ ಕೊಡುಗೆ. ಯುವ ಪೀಳಿಗೆ ಇದನ್ನು ಅರ್ಥ ಮಾಡಿಕೊಂಡು ನನ್ನ ಬೆಂಬಲಗಳನ್ನು ನಿಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ, ಯಡಿಯೂರಪ್ಪನವರು ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಸೊ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಭಾಳ ಉತ್ಸಾಹದಲ್ಲಿದ್ದಾರೆ. ನೀವು 14% ಅಂದ್ರೆ ಅದನ್ನು ಕಡಿಮೆ ಅಂದ್ಕೋಬೇಡಿ. ಯಡಿಯೂರಪ್ಪನವರು ಇಲ್ಲದಂಥ ಭಾರತೀಯ ಜನತಾ ಪಕ್ಷ ಏನಾಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಮುಂದಿನ ತಿಂಗಳ 5ನೇ ತಾರೀಕು ನಂತರ ಇದರ ಹಣೆ ಬರಹ ಏನು ಅನ್ನುವಂಥದ್ದು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಎಲ್ಲ ಕಡೆಗೂ ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದೀವಿ. ಅಭೂತಪೂರ್ವವಾದಂಥ ಸ್ವಾಗತ ಸಿಗ್ತಾ ಇದೆ. ನೋಡ್ತಾ ಇರಿ ಯಡಿಯೂರಪ್ಪನವ್ರ ಫ್ಯಾಕ್ಟರಿ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ಸೊ ಯಡಿಯೂರಪ್ಪನವರ ಮಾತಿನ ಬಗ್ಗೆ ಅತಿಥಿಗಳು ಏನು ಹೇಳ್ತಾರೆ, ಅವರ ಕೊನೆಯ ಅಭಿಪ್ರಾಯಗಳೇನು ಕೇಳೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತ ತಲುಪಿದ್ದೀವಿ. ಬನ್ನಿ, ಕೊನೆಯ ಪ್ರಶ್ನೆ ನನಗೆ ಬಸವರಾಜ್ ಅವರಿಗೆ ನಾವು ಕೇಳಲೇಬೇಕು. ಸರ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಕೇಳಲೇಬೇಕು. ಭದ್ರತೆ ಮತ್ತು ಭಯೋತ್ಪಾದನೆ ನಿಯಂತ್ರಣದ ವಿಚಾರದಲ್ಲಿ ಜನ ಯಾರನ್ನು ನಂಬ್ತಾರೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಕಾಂಗ್ರೆಸ್ಸನ್ನು 29% ಜನ ನಂಬಿದ್ರೆ BJPಯವ್ರನ್ನ 32% ಜನ ನಂಬ್ತಾರೆ. ಎಲ್ಲೋ ಒಂದು ಕಡೆಗೆ ಭಯೋತ್ಪಾದಕರನ್ನ, ದೇಶದ ಮೇಲೆ ದಾಳಿ ಮಾಡಿದವ್ರನ್ನ ನೀವು ಗಲ್ಲಿಗೆ ಹಾಕಿದ್ರೆ ಒಳ್ಳೆ ನಮ್ಮನೆಯವ್ರನ್ನೇ ಹಾಕಿದ್ರೆ ನಂಗೆ ಒದ್ದಾಡ್ತಿರಲ್ಲ, ಅದರ ಪ್ರತಿಫಲ ಇದು ಅಂತ. ನೋಡಿ, ಹಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಕಾನೂನು ಮತ್ತು ಸಂವಿಧಾನವನ್ನು ನೋಡಬೇಕಾಗ್ತದೆ. ಇಲ್ಲೇನಾಗಿದೆ, ಜನಾಭಿಪ್ರಾಯ ತಕ್ಷಣವೇ ಅಪರಾಧಿಗಳನ್ನು
ಗಲ್ಗೇರಿಸಿ ತಕ್ಷಣವೇ ಭಯೋತ್ಪಾದಕರನ್ನ ಶಿಕ್ಷಿಸಿ ಅಂತ ಏನು ಹೇಳ್ತಾರೆ, ಅದಕ್ಕೆ ಕಾನೂನಿನ ತಿದ್ದುಪಡಿ ಆಗಬೇಕು. ನಮ್ಮ ದೇಶದಲ್ಲಿರುವಂಥ ಸಂವಿಧಾನ ಮತ್ತು ಇಂಡಿಯನ್ ಪೆನಲ್ ಕೋಡ್ ಇವೆಲ್ಲ, ಇಂಡಿಯನ್ ಪೆನಲ್ ಕೋಡ್ ಬ್ರಿಟಿಷ್ ಇದ್ದಾಗ ಬರೆದದ್ದು, ಸಂವಿಧಾನ ಬರೆದು 60-65 ವರ್ಷ ಆಯಿತು. ಅವಕ್ಕೆಲ್ಲ ಕಾನೂನಿನ ತಿದ್ದುಪಡಿ ಅಲ್ಲ, ಒಲಿಬಿಡಿ ರಿಗಾರ್ಡ್ಸ್ ಅಂತ ನಿಮಗೂ ಹೋಗಲ್ಲ, ಪ್ರಣಬ್ ಮುಖರ್ಜಿ ಅವ್ರಿಗೆ ಹೋಗುತ್ತೆ. ಅಲ್ಲ, ಅದು ಏನಿರಲಿ, ಇದು ತಿದ್ದುಪಡಿ ಆಗಬೇಕಾಗಿದೆ. ತಿದ್ದುಪಡಿ ಆದಾಗ ಮಾತ್ರ ತ್ವರಿತವಾಗಿ ಆ್ಯಕ್ಷನನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ. ಇದರ ಅಸಹಾಯಕತೆ ಇರೋದ್ರಿಂದ ಜನ ಹಂಗೆ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ಮುಂದಿನ ದಿನಮಾನಗಳಲ್ಲಿ ಇದರ ಕಾನೂನನ್ನು ಬದಲಾವಣೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಆಯ್ತು. ಈಗ ಈ ಒಟ್ಟಾರೆ ಸಮೀಕ್ಷೆಯ ಬಗ್ಗೆ ಜನರ ಅಭಿಪ್ರಾಯದ ಬಗ್ಗೆ ಏನಂತಿರ್ತಾವೆ ತುಂಬ ಸಂಕ್ಷಿಪ್ತವಾಗಿ? ಒಟ್ಟಾರೆ ಈ ಸಮೀಕ್ಷೆಯ ಬಗ್ಗೆ ನಾನು ಸಮೀಕ್ಷೆಯನ್ನು ಒಪ್ಕೊಳ್ತೇನೆ. ಯಾಕಂದರೆ ನಿಮ್ಮ C4 ಮತ್ತು ಅದು ನಿಮ್ಮ ಚಾನಲ್ ಮಾಡಿದೆ ಅಂದಮೇಲೆ ನಿಷ್ಪಕ್ಷಪಾತವಾಗಿ ತಾವು ಮಾಡಿದಿರಿ. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ಹಿಂದೇಟು ಆಗ್ತದೆ ಮತ್ತು ಅವರ ಭ್ರಷ್ಟಾಚಾರ, ಜನ ವಿರೋಧ ಆಡಳಿತ ಎಲ್ಲವನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಸೋಲು ಖಂಡಿತ. ಓಕೆ ಓಕೆ ಫೈನ್. ತ್ಯಾಗರಾಜ್, ಕಾಂಗ್ರೆಸ್ ಮುಂದಿದೆ ಅಂತ ಎಲ್ಲ ಅಂಶಗಳಲ್ಲೂ ಬಂದಿದ್ದರೂ ಕೂಡ ನಿಚ್ಚಳ ಬಹುಮತ ಬರುತ್ತೆ ಅಂತ ಯಾವ ಅಂಕಿಅಂಶವೂ ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಸಮ್ಮಿಶ್ರ ಸರ್ಕಾರದ ಯುಗ ಇನ್ನೂ ಮುಗಿದಿಲ್ಲ, ಅದು ಮುಂದುವರಿಯುತ್ತೆ ಅನ್ನುವಂತಹ ಸೂಚನೆ ಈಗಿನ ಸಮೀಕ್ಷೆಯ ಪ್ರಕಾರ ಸಿಕ್ಕಿದೆ. ಓಕೆ, ಸೊ ಇದು ಆರಂಭದ ಸಮೀಕ್ಷೆ ಮಾತ್ರ. ಇದು ನಾಳೆ ಒಂದಷ್ಟು ಜನಪ್ರಿಯ ನಾಯಕರು ಯಾರ್ಯಾರು ಅನ್ನೋದ್ರ ಬಗ್ಗೆ ನಾಳೆ ಹೇಳ್ತೀವಿ. ಅದಾದ ನಂತರ ಯಾವ ಪಕ್ಷದ ಕಡೆ ಗಾಳಿ ಬೀಸ್ತಾ ಇದೆ ಅನ್ನೋದು ಅದು ಕೊನೆಯ ದಿನ, ಅಂದರೆ 3ನೇ ದಿನಕ್ಕೆ ಇಟ್ಕೊಂಡಿರುವಂಥ ಸಂಗತಿ. ಸರ್, ಮುದ್ದೆ ಕೊಡ್ರಿ. ಸರ್, ಈಗ ನಿಮಗೆ ಭಯೋತ್ಪಾದನೆ ಮತ್ತು ಭದ್ರತೆ ಇದೆಯಲ್ಲ, ಇದು ರಾಷ್ಟ್ರೀಯ ವಿಚಾರ. ಬಹುಶಃ ಅದರಲ್ಲೇ ಕಾಂಗ್ರೆಸ್ ಕೇವಲ 29% ಮತ್ತು BJP 32% ಅನ್ನೋದಾದರೆ ಇವರು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರವನ್ನು ನಡೆಸುವಂಥವ್ರು. ಇಲ್ಲಿ ನೀವು JDS ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾಕೆಂದರೆ JDS ಆಗಲು ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರವನ್ನು ಮಾಡಿಲ್ಲ. ಹಾಗಾಗಿ ಅದು ಅಪ್ರಸ್ತುತ ಆದರೂ ಕೂಡ ನನಗೇನು ಹೇಳಿಕೊಟ್ಟಿದೆ ಅಂದರೆ, ಕಾಂಗ್ರೆಸ್ ಮತ್ತು BJP ದೇಶದ ಮಟ್ಟದಲ್ಲಿ ಆಂತರಿಕ ಭದ್ರತೆ ಮತ್ತು ಈ ಭಯೋತ್ಪಾದನೆಯನ್ನು ನಿಗ್ರಹಿಸಲು ವಿಫಲವಾಗಿರೋದ್ರಿಂದ ರಾಜ್ಯ ಮಟ್ಟದಲ್ಲೂ ಕೂಡ ಅವರು ಆಡಳಿತ ಮಾಡಲಿಕ್ಕೆ ಅವರಿಗೆ ನಿಜವಾಗ್ಲೂ ಕೂಡ ಹಕ್ಕಿಲ್ಲ. ಇದು ಒಂದು. ಎರಡನೇದು, ಇವತ್ತಿನ ವಿಚಾರಗಳನ್ನು ನೀವೇನು ಚರ್ಚೆ ಮಾಡಿದಿರಿ, ಅದನ್ನು ಒಟ್ಟಾರೆ ಸಾರಾಂಶವನ್ನು ತಗೊಂಡಾಗ ಇನ್ನೂ ಕೂಡ ನಾಳೆ ನಾಡಿನ ವಿಚಾರಗಳಲ್ಲಿ ಒಂದು ರೀತಿಯ ಒಂದು ಸ್ಪಷ್ಟ ರೂಪ ಬರ್ಬೋದು. ಆದರೆ ಇವತ್ತಿನ ವಿಚಾರಗಳಲ್ಲಿ ನಾನು ಹೇಳಿಕೊಟ್ಟಿರೋದು ಅಂತಂದರೆ, ಇದು ಎಲ್ಲವೂ ಕೂಡ ಇನ್ನೂ ನಮ್ಮ ಮುಂದೆ ಭಾಳ ಸ್ಪಷ್ಟವಾದಂಥ ಚಿತ್ರಣ ಇದೆ. ಆದರೆ ಇವತ್ತು ಕಾಂಗ್ರೆಸ್ ಮತ್ತು BJP ಪಕ್ಷಕ್ಕೆ ಸೆಡ್ ಹೊಡೆದು ಇವತ್ತು ಜಾತ್ಯತೀತ ಜನತಾದಳ ನಮ್ಮ ನಾಯಕರ ನೇತೃತ್ವದಲ್ಲಿ ಸ್ವತಂತ್ರವಾಗಿ ಅಧಿಕಾರವನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ರಾಜ್ಯದಲ್ಲಿ ಇದೆ ಅನ್ನೋದು ನನ್ನ ಒಂದು ಸ್ಪಷ್ಟವಾದಂಥ ನಿಲುವು. ಓಕೆ ಫೈನ್ ಸರ್. C4 ಜನಾಭಿಮತವನ್ನು ತಮ್ಮ ಮೂಲಕ ಏನಿವತ್ತು ಮಾರ್ಚ್ ಮೊದಲ ವಾರದಲ್ಲಿ ತಾವೇನು ತೊಗೊಂಡಿದ್ದೀರಿ, ಅವಾಗಿನ್ನೂ ಚುನಾವಣೆ ಘೋಷಣೆ ಆಗಿರಲಿಲ್ಲ. ಅಂಥ ಒಂದು ದೃಷ್ಟಿಯಿಂದ ಇವಾಗ ಚುನಾವಣೆ ಘೋಷಣೆ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿಲ್ಲ. ನಾವು 102 ಅಭ್ಯರ್ಥಿಗಳನ್ನ ಈಗಾಗಲೇ ಕಣಕ್ಕಿಳಿಸಿದ್ದೀವಿ. ಸ್ವತಃ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಆ ಸ್ಥಳಕ್ಕೆ ಹೋಗಿ ಜನಗಳ ಅಭಿಮತವನ್ನು ಪಡೆದು ಇವತ್ತು ಅಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಬಂದಿರತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಮುಂದಿನ ತಾವೇನು ಜನಾಭಿಮತವನ್ನು ಘೋಷಣೆ ಮಾಡೋದ್ರೊಳಗೆ ನಮ್ಮ ಕರ್ನಾಟಕ ಜನತಾ ಪಕ್ಷದ ಒಂದು ವತಿಯಿಂದ ಎಲ್ಲ 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕಿ ಈಗ ಗೊತ್ತಿಲ್ಲ ಅಂತಕ್ಕಂಥ 53% ಏನು ಜನಗಳ ಒಂದು ಮತದಾರರು ಇದಾರಲ್ಲ, ಅವರ ಮನವೊಲಿಕೆಯ ಮುಖಾಂತರ ಕರ್ನಾಟಕ ಜನತಾ ಪಕ್ಷ ಅಧಿಕಾರ ಹಿಡಿತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್ ಸರ್. ಇದರಲ್ಲಿ ಬೆಲೆ ಏರಿಕೆ ಮತ್ತು ಭದ್ರತೆ ಬಗ್ಗೆ, ವಿಶೇಷವಾಗಿ ಭದ್ರತೆ ಬಗ್ಗೆ ದೆಹಲಿನಲ್ಲಿ ಒಂದು ರೇಪ್ ಕೇಸ್ ಆಗುತ್ತೆ. ರೇಪ್ ಕೇಸಲ್ಲಿ ಪ್ರಮುಖ ಆರೋಪಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ದೆಹಲಿಯ ಒಬ್ಬ ಈ ಮಹಿಳಾ ಮುಖ್ಯಮಂತ್ರಿ ಇರ್ತಕ್ಕಂಥ ರಾಜ್ಯದಲ್ಲಿ ರೇಪ್ ಕೇಸಲ್ಲಿದ್ದಂಥ ಪ್ರಮುಖ ಆರೋಪಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಒಂದು ತಿಂಗಳಲ್ಲಿ ಇಬ್ಬರು ವ್ಯಕ್ತಿಗಳು ಸೂಸೈಡ್ ಮಾಡ್ಕೊಂಡು ತಿಹಾರ್ ಜೈಲಲ್ಲಿ ಸಾಯ್ತಾರೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರಕ್ಕೆ ಯಾವುದೇ ರೀತಿ ಭದ್ರತೆ ಬಗ್ಗೆ ಸ್ವಲ್ಪನೂ ಕಾಳಜಿಲ್ಲ. ಇದನ್ನು ಈ ದೇಶದ ಮಹಿಳೆಯರು ಗಂಭೀರವಾಗಿ ಮಂಡ್ಯದ ಕಡೆಗೆ ಚಲಿಸೋ ರೈಲಿನಿಂದ ಹೆಣ್ಮಕ್ಳನ್ನ ಬಿಸಾಕ್ತಾರೆ ಹೊರಗಡೆಗೆ. ನೀವು ಅದ್ರ ಬಗ್ಗೆ ಯಾರು ಅಪ್ಪಿತಪ್ಪಿಸಲ್ಲ. ರೈಲ್ವೆ ಸೆಕ್ಯೂರಿಟಿ ಸೆಂಟ್ರಲ್ ಗವರ್ನಮೆಂಟ್ ಕನ್ಸರ್ನ್ ತಗೋಬೇಕು, ಕ್ರಮ ತಗೋಬೇಕು. ಅವ್ರನ್ನ ಬಂಧಿಸಿದರೆ, ಅರೆಸ್ಟ್ ಮಾಡಿದರೆ, ಅವ್ರ ಮೇಲೆ ಕ್ರಮ ತಗೊಂಡಿದ್ವಿ. ನಮ್ಮ ರಾಜ್ಯ ಸರ್ಕಾರ ಕ್ರಮ ತಗೊಂಡಿದೆ. ಅದು ಸಹ ರೈಲ್ವೆ ಸೆಕ್ಯೂರಿಟಿ ಬರುತ್ತೆ. ನಮ್ಮ ರಾಜ್ಯದಲ್ಲಿ ಒಬ್ಬ ರೈಲ್ವೆ ಮಂತ್ರಿ. ಆಮೇಲೆ ಬೆಲೆ ಏರಿಕೆ ಬಗ್ಗೆ ಸರ್ ಬಹಳ ಗಂಭೀರವಾಗಿ ರಾಜ್ಯದ ಜನ ಯೋಚನೆ ಮಾಡಿದೆ. ಮೂರನೇ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡ್ತಿದ್ರು. ಯಡಿಯೂರಪ್ಪ ಇಲ್ಲದೆ ಇರ್ತಕ್ಕಂಥ BJP ಏನು ಅನ್ನೋಂಥದ್ದು. ಆದರೆ ಯಡಿಯೂರಪ್ಪನವರು ಸಹ BJP ಇಲ್ಲದೆ ಇರ್ತಕ್ಕಂಥ ಯಡಿಯೂರಪ್ಪನವ್ರ ಪರಿಸ್ಥಿತಿ ಏನು ಅನ್ನೋದು ಸಹ ಅವರು ಸಹ ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಓಕೆ ಫೈನ್. ವಿಶ್ವೇಶ್ವರ ಭಟ್, ನಾವಿಲ್ಲಿ ಒಂದು ಮುಖ್ಯವಾದಂಥ ಒಂದು ಸಂಗತಿಯನ್ನು ಗಮನಿಸಬೇಕು. ಏನಂತಂದರೆ, ಚುನಾವಣೆ ಘೋಷಣೆ ಆದ ನಂತರ ಮಾಡಿದಂಥ ಮೊದಲ ಸಮೀಕ್ಷೆ ಇದು. ಇಲ್ಲಿ ನನಗನ್ಸುತ್ತೆ 3 ಪ್ರಮುಖವಾದಂಥ ಒಂದು ಸಂದೇಶಗಳನ್ನು ನಾವಿಲ್ಲಿ ಹುಡುಕ್ಬೋದು ಅಂತ ಅನಿಸುತ್ತೆ. ಮೊದಲನೇದಾಗಿ, BJPಗೆ ಒಂದು ಅಪಾಯದ ಮುನ್ಸೂಚನೆ ಎಲ್ಲೋ ಒಂದು ಕಡೆಗೆ ಕಾಣ್ತಾ ಇದೆ. ಸ್ಪಷ್ಟ. ನಾವು ಇನ್ನು ನಾಳೆ ಮತ್ತು ನಾಡಿದ್ದು
ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದಿದ್ರೂ ಕೂಡ ಒಂದು ಸುಳಿವಂತೂ ಸಿಕ್ಕಿದೆ ನಮಗೆ. ಬಿ ಜೆ ಪಿಗೆ ಎಲ್ಲೋ ಒಂದು ಅಪಾಯದ ಮುನ್ಸೂಚನೆ ಕಾಣ್ತಾ ಇದೆ. ಕಾಂಗ್ರೆಸ್ಸಿನ ಬಗ್ಗೆ ಒಂದಷ್ಟು ಒಲವು ತೋರಿದರೂ ಕೂಡ ತೊಡಕುಗಳು ಕೂಡ ಕಾಣ್ತಾ ಇದೆ. ನಿಜ. ಅಂದರೆ ಅವರು ಅಂದುಕೊಂಡ ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಅಲ್ಲ, ಮೂರನೇದು ಇದು ಜೊತೆಗೊಂದು ಆ್ಯಡ್ ಮಾಡಬೇಕು ಅಂದರೆ ಈ ಟಿಕೆಟ್ ಜಾತ್ರೆ ನಡೀತಾ ಇದ್ದಾರೆ ಡೆಲ್ಲಿನಲ್ಲಿ, ಅದು ಇನ್ನೊಂದಿಷ್ಟು ದಿವಸ ಮುಂದುವರೆದ್ರೆ ಇನ್ನೊಂದಿಷ್ಟು ಏಟ್ಗಳು ಬೀಳ್ಬೋದೇನೋ ಅಂತ. ನಾಳೆ ಚರ್ಚೆಗೆ ಬರ್ತೀವಿ. ನಾಳೆ ಮತ್ತೆ ನಾಳೆ ಚರ್ಚೆಗೆ ಬರ್ತೀವಿ. ಮಾಧ್ಯಮದ ಸೃಷ್ಟಿ ಯಾವ್ದು ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ಸೋನಿಯಾ ಗಾಂಧಿ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು, ಅದು ಮಾಧ್ಯಮ ಮಾಡಿದ್ದಾರೆ. ಓಕೆ ಸರ್, ಪ್ಲೀಸ್ ಕಂಟಿನ್ಯೂ. ಮೂರನೇದು ಬೇರೆ ಪಕ್ಷಗಳ ಪಾತ್ರವೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. JDS ಮತ್ತು KJP ಪಾತ್ರವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ತ್ಯಾಗರಾಜ್ ಒಂದು ವಿಷಯವನ್ನು ಹೇಳಿದ್ರು, ಎಲ್ಲೋ ಒಂದು ಕಡೆಗೆ ನಾವು ಸಮ್ಮಿಶ್ರ ಸರ್ಕಾರದ ರಚನೆ ಮಾಡುವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಇವತ್ತಿನ ಸಮೀಕ್ಷೆಯಿಂದ ನಾವು ತಿಳ್ಕೊಳ್ಬೋದು. ಆದರೆ ನಾಳೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಅನೇಕ ಸಂಗತಿಗಳು ಕೂಡ ಇದೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಆರಂಭದ ದಿನದ ಸಮೀಕ್ಷೆ ಮಾತ್ರ. ಒಂದಷ್ಟು ವಿಚಾರಗಳನ್ನು ನಾವು ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದಿಟ್ವಿ. ನಾಳೆ ಇನ್ನಷ್ಟು ವಿಚಾರಗಳನ್ನು ಎತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ನಾಳೆ ನಮ್ಮ ಪ್ರಮುಖ ವಿಚಾರ ಯಾರು ಪ್ರಭಾವಿ ನಾಯಕರು ರಾಜ್ಯದಲ್ಲಿ ಎನ್ನುವಂಥದ್ದು, ಯಾವ ಗಾಳಿ ಬೀಸ್ತಾ ಇದೆ ಅಂತ. ಆದ ನಂತರದ್ದು ಅಂದರೆ ನಾಳೆ ಬಿಟ್ಟು ನಾಡಿದ್ದು ನಾವು ನಿಮ್ಮ ಮುಂದೆ ತರುವಂಥ ಒಂದಿಷ್ಟು ವಿಚಾರಗಳು ಅಂತಂದರೆ ಯಾವ ಪಕ್ಷದ ಕಡೆಗೆ ಸ್ಪಷ್ಟವಾಗಿ ಜನರ ಒಲವಿದೆ ಅನ್ನೋದ್ರ ಬಗ್ಗೆ, ಜನ ಏನು ಹೇಳ್ತಾರೆ ಯಾವ್ಯಾವ ಪಕ್ಷಗಳ ಬಗ್ಗೆ ಅನ್ನೋದ್ರ ಬಗ್ಗೆ. ಸೊ ನಾಳೆ ಮತ್ತೆ 9 ಗಂಟೆಗೆ ಖಂಡಿತ ಕಾಯ್ತಾ ಇರಿ. ನಿಮಗೆ ಇನ್ನೊಂದಿಷ್ಟು ರೋಚಕ ವಿಚಾರಗಳನ್ನು ನಿಮ್ಮ ಮುಂದಿಡ್ತೀವಿ. ನಾಳೆ ನ್ಯೂಸ್ ಅವರ್ನ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.